ನಮಸ್ಕಾರ ಸ್ನೇಹಿತರೆ, ಯೇಸುವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಹಾಗಲಕಾಯಿ ಚಟ್ನಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಹೆಲ್ತಿಗೆ ಒಳ್ಳೆಯದು. ಸ್ವಲ್ಪ ಕಹಿ ಅನಿಸಿದ್ರೂ ಸ್ವಲ್ಪ ಚೆನ್ನಾಗಿ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಮೇಯ್ನ್ಲಿ ಡಯಾಬಿಟಿಸಿಗೆ ಒಳ್ಳೆಯದು ಅಂತ ಅಂದ್ಕೊಂಡ್ರು ಅಷ್ಟೇ ಅಲ್ಲದೆ ಬೇರೆ ಹೆಲ್ತ್ ಬೆನಿಫಿಟ್ಸು ಇದೆ ಇದರಿಂದ. ಇದು ಕಾನ್ಸ್ಟಿಪೇಷನ್ಗೆ, ಲಿವರ್ ಡಿಟಾಕ್ಸಿಫಿಕೇಷನ್ಗೆ, ಕ್ಯಾನ್ಸರ್ ಸೆಲ್ಸ್ ಬೆಳೆದಿದ್ದಂಗೆ ಸಹ ತಡೆಯುತ್ತೆ. ಸೊ ಅಷ್ಟು ಒಳ್ಳೆಯದನ್ನು ನಾವು ಹೇಗೆ ಮಾಡೋದು ನೋಡೋಣ. ಫಸ್ಟ್ ಈ ರೀತಿ ಚೆನ್ನಾಗಿ ಹಾಗಲಕಾಯಿನ ತುರಿದಿಟ್ಕೊಂಡ್ಬಿಟ್ಟು ಉಪ್ಪು ಹಾಕಿ ಇಟ್ಕೊಂಡ್ಬಿಡಿ. ಯಾಕಂದರೆ ಆ ಥರ ಒಂದು 10 ನಿಮಿಷ ಬಿಟ್ಟರೆ ಎಲ್ಲ ಕಹಿ ಬಿಟ್ಟಿರುತ್ತೆ. ಅದಕ್ಕೆ ಅದು ಕಹಿ ಬಿಡೋ ಅಷ್ಟು ಟೈಮಿಗೆ ನಾವು ಈ ಕಡೆ ಮಸಾಲೆ ಹುರ್ಕೊಂಡು ಬಿಡೋಣ. ಒಂದು ಹಸಿಮೆಣಸಿನ್ಕಾಯಿ, ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ಕೊಡಿ. 2 ಸ್ಪೂನ್ ಆಗಷ್ಟು ಧನಿಯಾ, 2 ಸ್ಪೂನ್ ಧನಿಯಾ, ಹಾಗೆ 1 ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. 1 ಸ್ಪೂನ್ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಡಿ. ಆಮೇಲೆ ಡ್ರೈ ಆಗಿ 1-2 ಸ್ಪೂನು ಉದ್ದಿನಬೇಳೆ, ಒಂದು ಸ್ವಲ್ಪ ಹುಣಸೆ ಹಣ್ಣು ಅದನ್ನು ಸಹ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಹಾಕೋದೇನು ಬೇಡ, ಅಲ್ಲಿ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಅದನ್ನು ಕೆಂಪಾಗತ್ತಲ್ಲ ಅಷ್ಟಾದರೆ ಸಾಕು, ತೆಗೆದಿಟ್ಕೊಳ್ಳಿ. ಅದೆಲ್ಲ ಹಾಗೆ ಇರಲಿ. ಅದಾದಮೇಲೆ ರುಬ್ಕೊಳ್ಳೋದು. ಈ ಕಡೆ ನೋಡಿ, ಈ ರೀತಿ ಅದನ್ನು ಚೆನ್ನಾಗಿ ಇದು ಮಾಡಿಬಿಟ್ಟು ಕಹಿ ತೆಗೆದು ಬಿಡಬೇಕು. ಅದ್ರದ್ದು 2 ಸರಿ ಈ ಥರ ಮಾಡಬೇಕು. ಹೀಗೆ ಮಾಡ್ಕೊಳ್ಳಿ. ಈಗ ನೋಡಿ ಆ ಮಸಾಲೆ ಇಲ್ಲಿ ನಾನು ಒಂದು ಸ್ಕಿಪ್ಪಾಗಿ ಹೋಗ್ಬಿಟ್ಟಿದೆ. ಒಂಚೂರು ಫ್ರೈ ಮಾಡ್ಕೊಳ್ಬೇಕು ಹಾಗಲಕಾಯಿನ. ಕಾಯಿ ಜೊತೆ ಎಲ್ಲನೂ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಒಂದು 5 ನಿಮಿಷ ಅಷ್ಟೇ, ಒಂದು 2-3 ನಿಮಿಷ ಹೀಗೆ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ. ಹಾಗೇನೂ ಮಾಡ್ತಾರೆ ಒಬ್ಬೊಬ್ಬರು, ಬಟ್ ನಾನು ಫ್ರೈ ಮಾಡ್ತೀನಿ. ನೋಡಿ, ಈ ಕಡೆ ಒಗ್ಗರಣೆ ಮಾಡ್ಕೊಳ್ಬೇಕು. ಸಾಸಿವೆ, ಉದ್ದಿನಬೇಳೆ, ಹಾಗೆ ಕರಿಬೇವಿನ ಸೊಪ್ಪು, ಇಲ್ಲಿ ಹಿಂಗೆ ಹಾಕಬೇಕು. ಅದನ್ನು ನಾನು ಆಮೇಲೆ ಹಾಕಿದ್ದೀನಿ. ಸೊ ಇದಿಷ್ಟಾದಮೇಲೆ ನಾವು ಏನು ರುಬ್ಕೊಂಡು ನೋಡಿ, ಇದೆಲ್ಲ ಕಾಯಿ, ಹಾಗಲಕಾಯಿ, ಹಾಗೆ ಮಸಾಲೆ ಎಲ್ಲನೂ ಈ ರೀತಿ ರುಬ್ಕೊಂಡು ತೊಗೊಂಡು ಬನ್ನಿ. ರುಬ್ಕೊಂಡು ಬಂದುಬಿಟ್ಟು ಇದನ್ನು ಈಗ ಸುಮಾರು ಹೊತ್ತು ಒಂದು ಸ್ವಲ್ಪ ಸ್ಲೋ ಉರಿಯಲ್ಲಿ ಒಂದು 10 ನಿಮಿಷನೇ ಚೆನ್ನಾಗಿ ಬಾಡಿಸಿಟ್ಕೊಳ್ಳಿ. ಆವಾಗ 2-3 ದಿನ ಆದರೆ ಹಾಳು ಆಗಲ್ಲ, ಕಹಿನೂ ಎಲ್ಲ ಒಂಥರ ಹೋಗಿ ಚೆನ್ನಾಗಿ ಫ್ರೈ ಆಗಿ ಇದಾಗುತ್ತೆ. ಈ ರೀತಿ ಚೆನ್ನಾಗಿ ಅದೊಂಥರ ಮುದ್ದೆ ಆಗಲ್ಲಿವರೆಗೂ ಒಂದು 10 ನಿಮಿಷ ಸ್ಲೋ ಉರಿಲಿ ಚೆನ್ನಾಗಿ ಅದನ್ನು ಬಾಡಿಸಿಟ್ಕೊಳ್ಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಹಾಕ್ಕೋಬೋದು. ಹಾಗೆ ನಾನು ಇಲ್ಲೀಗ ಇಂಗು ಸಹ ಹಾಕಿದೆ. ಆಮೇಲೆ ಬೆಲ್ಲನೂ ಅಷ್ಟೇ, ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಒಂದು 2-3 ಸ್ಪೂನು ಹಾಕ್ಕೋಬೋದು, 1-2 ಸ್ಪೂನೂ ಹಾಕ್ಕೋಬೋದು. ನಾನಿಲ್ಲಿ 1.5 ಸ್ಪೂನ್ ಹಾಕಿದ್ದೀನಿ. ಬೇಕಾದರೆ ಆಮೇಲೇನೂ ಸೇರಿಸ್ಕೊಳ್ಬೋದು. ಈ ರೀತಿ ಚೆನ್ನಾಗಿ ಮಗಚಿಟ್ಕೊಳ್ಬೇಕು. ನೋಡಿ, ಈ ಥರ ಎಲ್ಲ ಒಟ್ಟಾಗಿ ಮುದ್ದೆ ಆಗಿ ಬರುತ್ತೆ. ಅಲ್ಲಿವರೆಗೂ ಮಗಚ್ಕೊಂಡ್ಬಿಟ್ರೆ ಆಗೋಯ್ತು ಹಾಗಲಕಾಯಿ ಚಟ್ನಿ. ನೀವು ಸಹ ಖಂಡಿತ ಮಾಡಿ. ಇದು ಹೆಲ್ತಿಗೆ ತುಂಬ ಒಳ್ಳೆಯದಿರೋದ್ರಿಂದ ಏನದು ಅಷ್ಟು ಕಷ್ಟವೂ ಇಲ್ಲ. ಮಾಡಿಕೊಂಡು ತಿಂದರೆ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ವಿಷಯ ಅಂತಂದರೆ, ನಾನು ಇನ್ನೊಂದು 10 ಡೇಸು ಸ್ವಲ್ಪ ಟ್ರಿಪ್ಪಲ್ಲಿರ್ತೀನಿ. ಹಾಗಾಗಿ ರೆಗ್ಯುಲರ್ ವೀಡಿಯೋಸ್ ಏನು ನಾನು ಮಾಡಲಿಕ್ಕಾಗೋದಿಲ್ಲ. ಅಲ್ಲೇನಾದರೂ ನೆಟ್ ಸಿಕ್ಕಿದರೆ ಅಲ್ಲಿದೆ ಎಲ್ಲ ಫೋಟೋಸು, ವೀಡಿಯೋ ಎಲ್ಲ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೂ ಸಹ ಹಾಗೆ ಸಪೋರ್ಟ್ ಮಾಡಿ. ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾರಾದರೂ ಮಾಡಿಲ್ಲದಿದ್ದರೆ. ಥ್ಯಾಂಕ್ ಯು.